ಕಾದಂಬ ವಂಶದ ಶಿಲ್ಪ ಮತ್ತು ಇತಿಹಾಸ ಅಧ್ಯಾಯ 2 ಕಾದಂಬ ವಂಶದ ಇತಿಹಾಸ ಮತ್ತು ಶಿಲ್ಪವು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವಪೂರ್ಣ ಸ್ಥಾನವನ್ನು ಹೊಂದಿವೆ. ಕಾದಂಬ ವಂಶವು ತನ್ನ ವೈಶಿಷ್ಟ್ಯವಾದ ಶಿಲ್ಪಕಲೆ, ಸಾಮ್ರಾಜ್ಯ ನಿರ್ವಹಣಾ ಶೈಲಿ ಮತ್ತು ಸಾಂಸ್ಕೃತಿಕ ಉತ್ಥಾನಕ್ಕಾಗಿ ಖ್ಯಾತವಾಗಿದೆ. ಈ ಅಧ್ಯಾಯದಲ್ಲಿ ನಾವು ಕಾದಂಬ ವಂಶದ ಇತಿಹಾಸವನ್ನು ಹಾಗೂ ಅದರ ಶಿಲ್ಪಕಲೆಯ ಮುಖ್ಯ ಅಂಶಗಳನ್ನು ವಿವರಿಸುತ್ತೇವೆ. 1. ಕಾದಂಬ ವಂಶದ ಆರಂಭ. ಕಾದಂಬ ವಂಶದ ಸ್ಥಾಪನೆಯು ಪ್ರಾಚೀನ ಭಾರತದ ಪ್ರಮುಖ ಘಟನಾವಳಿಗಳಲ್ಲಿ ಒಂದಾಗಿದೆ. ಈ ವಂಶವು ವಿಜಯನಗರ ಸಾಮ್ರಾಜ್ಯದಲ್ಲಿ ತನ್ನ ನೆಲೆಯಲ್ಲಿ ಮುಂದುವರಿದಿತು. ಅದರ ಪ್ರಧಾನ ಪ್ರದೇಶವೆಂದರೆ ದಕ್ಷಿಣ ಭಾರತ. ಇದರ ಪ್ರಾರಂಭವು ಕಾದಂಬ ರಾಯರ ಬಗ್ಗೆ ಮುಖ್ಯವಾದ ವಿಚಾರಗಳನ್ನು ಕುರಿತು ಬಹುಮಾನ ನೀಡುತ್ತದೆ. 2. ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ. ಕಾದಂಬ ವಂಶದ ಶಿಲ್ಪಕಲೆ ಶೃಂಗಾರ, ವಿಶಿಷ್ಟ ವಾಸ್ತುಶಿಲ್ಪ ಮತ್ತು ದೇವಾಲಯ ನಿರ್ಮಾಣಕ್ಕೆ ಹೆಸರುವಾಸಿಯಾಗಿತ್ತು. ಈ ವಂಶದಲ್ಲಿ ನಿರ್ಮಿತವಾದ ದೇವಾಲಯಗಳು ಅದರ ಸಮಯದ ಶಿಲ್ಪಕಲೆಯ ವಿಶಿಷ್ಟತೆಯನ್ನು ಪ್ರತಿಬಿಂಬಿಸುತ್ತವೆ. ದಕ್ಷಿಣ ಭಾರತದ ವಿಶಿಷ್ಟ ಶಿಲ್ಪ ವಿಧಾನಗಳಲ್ಲಿ ಕಾದಂಬ ವಂಶದ ಶೈಲಿ ನಿರೂಪಣೆ ಮಾಡುತ್ತದೆ. 3. ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ಸ್ವರೂಪ. ಕಾದಂಬ ವಂಶದ ಕಾಲದಲ್ಲಿ ದೇವಾಲಯಗಳು, ಹವನ ಮಂಟಪಗಳು, ಭವನಗಳು ಮತ್ತು ಅರಮನೆಗಳು ಪ್ರಮುಖವಾಗಿ ನಿರ್ಮಿತವಾಗಿದ್ದವು. ಈ ಶಿಲ್ಪಕಲೆಗಳಿಗೆ ನೀಡಲಾಗಿದ್ದ ವೈಶಿಷ್ಟ್ಯತೆ ಮತ್ತು ಅಳತೆಗಳನ್ನು ಗಮನಿಸಿದರೆ ಅವು ಪ್ರಾಚೀನ ಭಾರತೀಯ ಕಾಲದ ಶಕ್ತಿಯು ಹಾಗೂ ಆಧ್ಯಾತ್ಮಿಕತೆಯ ಮಹತ್ವವನ್ನು ಪ್ರತಿಬಿಂಬಿಸುತ್ತವೆ. 4. ಕಾದಂಬ ವಂಶದ ಇತಿಹಾಸದಲ್ಲಿ ಪ್ರಮುಖ ದಶಕಗಳು. ಕಾದಂಬ ವಂಶದ ಇತಿಹಾಸವು ಹಲವು ಪ್ರಬಲ ಮತ್ತು ಮಹತ್ವಪೂರ್ಣ ಘಟನಾವಳಿಗಳಲ್ಲಿ ಸೇರಿದೆ. ಅದರಲ್ಲಿ ಸಾಂಸ್ಕೃತಿಕ ಅಭಿವೃದ್ಧಿ, ರಾಜಕೀಯ ಬದಲಾವಣೆಗಳು ಹಾಗೂ ಶಕ್ತಿಯ ಪೈಪೋಟಿ ಪ್ರಮುಖ ಪಾತ್ರ ವಹಿಸಿವೆ. 5. ಇತಿಹಾಸ ಮತ್ತು ಶಿಲ್ಪದ ಸಂಬಂಧ. ಇತಿಹಾಸ ಮತ್ತು ಶಿಲ್ಪದ ಸಂಬಂಧವು ಪರಸ್ಪರ ಇಣುಕು ಹೊತ್ತಿದೆ. ಕಾದಂಬ ವಂಶದ ಶಿಲ್ಪಕಲೆಗಳಲ್ಲಿ ಅದರ ಕಾಲದ ರಾಜಕೀಯ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಪರಿಪೋಷಣೆಯನ್ನು ನಾವು ನೋಡಬಹುದು. ಇದೀಗ ನಾವು ಕಾದಂಬ ವಂಶದ ಇತಿಹಾಸ ಮತ್ತು ಶಿಲ್ಪಕಲೆ ಬಗ್ಗೆ ತಿಳಿದುಕೊಳ್ಳಲು ಮುಂದುವರಿಯುತ್ತೇವೆ. ಲೈಕ್ ಮಾಡಿ, ನೆಕ್ಸ್ಟ್ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ಲೇಖನದಲ್ಲಿ ಭೇಟಿಯಾಗೋಣ.